ಲ್ಯಾಪ್ ಮೇಲೆ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ದೀರಾ? ಇದರಿಂದ ಗಂಡಸರ ಅವರಿಗೆ ತುಂಬ ಫರ್ಟಿಲಿಟಿ ಎಫೆಕ್ಟ್ ಇರುತ್ತಾ? ನಮಸ್ಕಾರ, ನಾನು ಡಾಕ್ಟರ್ ಸ್ನೇಹಾ ಶೆಟ್ಟಿ, ಕ್ಲಿನಿಕಲ್ ಡೈರೆಕ್ಟರ್, ಚೀಫ್ ಫರ್ಟಿಲಿಟಿ ಸ್ಪೆಷಲಿಸ್ಟ್, ಗೈನಕಾಲಜಿಸ್ಟ್ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಬ್ರಿಕ್ಸ್ ಫರ್ಟಿಲಿಟಿ, ಬೆಂಗಳೂರು ಇಂದ. ಸ್ಪರ್ಮ್ ಪ್ರೊಡಕ್ಷನ್ ಆಗಬೇಕಂದ್ರೆ ನಾರ್ಮಲ್ ಟೆಂಪ್ರೇಚರ್ ಇಲ್ಲ ಕೂಲ್ ಟೆಂಪ್ರೇಚರ್ ಬೇಕಾಗುತ್ತೆ. ಟೈಟ್ ಜೀನ್ಸ್, ತುಂಬ ಹೀಟ್ ಎಕ್ಸ್ಪೋಜರ್, ಲಾಂಗ್ ಡ್ರೈವಿಂಗ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೆ, ಇಲ್ಲ ಲ್ಯಾಪ್ ಮೇಲೆ ಇಟ್ಕೊಂಡು ತುಂಬ ಜಾಸ್ತಿ ಕೆಲಸ ಮಾಡ್ತಾ ಇದ್ರೆ ಹೀಟ್ ಎಕ್ಸ್ಪೋಜರ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ ಬೀಜ ಹತ್ರ. ಅದರಿಂದ ಸ್ಪರ್ಮ್ ಪ್ರೊಡಕ್ಷನ್ ಉತ್ಪತ್ತಿ ಅನ್ನೋದು ಕಡಿಮೆ ಆಗುತ್ತೆ. ಸ್ವಲ್ಪ ಮೈಲ್ಡ್ ಟೆಂಪ್ರೇಚರ್ ಇನ್ಕ್ರೀಸ್ ಆಗಿದ್ರೂ ಸ್ಪರ್ಮ್ಸ್ ಡ್ಯಾಮೇಜ್ ಆಗೋದು ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ಇದರದ್ದು ಪರಿಹಾರ ಏನು? ಲೂಸ್ ಕಾಟನ್ ಕ್ಲೋತ್ಸ್ ಯೂಸ್ ಮಾಡಿರಿ. ಎರಡನೇದು, ಲ್ಯಾಪ್ ಮೇಲೆ ಇಟ್ಕೊಂಡು ಜಾಸ್ತಿ ಕೆಲಸ ಮಾಡೋದು ಅವಾಯ್ಡ್ ಮಾಡಿರಿ. ಮೂರನೇದು, ತುಂಬ ಜಾಸ್ತಿ ಬಿಸಿ ನೀರಿಂದ ಸ್ನಾನ ಮಾಡೋದು ಅವಾಯ್ಡ್ ಮಾಡಬೇಕು. ನಾಲ್ಕನೇದು, ನೀವು ತುಂಬ ಜಾಸ್ತಿ ಲಾಂಗ್ ಡ್ರೈವ್ ಮೇಲೆ ಹೋಗ್ತಾ ಇದ್ದೀರಂದರೆ ಚಿಕ್ಕ ಬ್ರೇಕ್ಸ್ ಮಧ್ಯದಲ್ಲಿ ತಗೋಬೇಕು.